ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸ್ಪೆಷಲ್ ಎಪಿಸೋಡ್ನಲ್ಲಿ ಭೂಕಂಪ ಆಗೋದನ್ನು ಯಾವ ರೀತಿ ತಪ್ಪಿಸ್ಬೋದು ಅನ್ನೋ ಒಂದು ವಿಚಾರದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ನಾವೆಲ್ಲರೂ ಭೂಮಿ ಮೇಲೆ ಇರೋದ್ರಿಂದ ನಮ್ಮೆಲ್ಲರೂ ಆದ್ಯ ಕರ್ತವ್ಯ, ಮುಖ್ಯ ಜವಾಬ್ದಾರಿ ಏನು, ಭೂಕಂಪ ಆಗಬಾರ್ದು ಅನ್ನೋದನ್ನು ತಡೆಗಟ್ಟೋದು. ಯಾವ ರೀತಿ ತಡೆಗಟ್ಬೋದು, ಅದಕ್ಕೆ ಮಂತ್ರ ತಂತ್ರ ಏನು ಅನ್ನೋ ಒಂದು ವಿಚಾರದ ಬಗ್ಗೆ ನಾನು ನಿನ್ನೆ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ. ಅದರಿಂದ ಭೂಕಂಪದಲ್ಲಿ ಸಾವಾಗಬಾರ್ದು, ಭೂಕಂಪದಲ್ಲಿ ನಮ್ಮ ಮನೆ, ಹೊಲ, ಗದ್ದೆ, ತೋಟ, ಫಾರ್ಮ್ ಹೌಸು, ಸಿನಿಮಾ ಥಿಯೇಟ್ರು, ಬಾರು, ರೆಸ್ಟೋರೆಂಟು, ಅಪಾರ್ಟ್ಮೆಂಟು, ವಿಲ್ಲಾಗಳು ಯಾವುದೂ ನಾಶ ಆಗಬಾರ್ದು ಅನ್ನೋದಾಗಿದ್ದರೆ ಏನು ಮಾಡಬೇಕು ಅಂತ ನಾನು ನಿನ್ನೆ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ. ಇವತ್ತು ನಮ್ಮ ವ್ಯಕ್ತಿತ್ವ ವಿಕಾಸ ಆಗೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೋಡಿದ್ರೆ ಇಂಜಿನಿಯರ್ ಓದಿದ್ದಾರೆ, MBBS ಮಾಡಿ MD ಮಾಡಿದ್ದಾರೆ, ಒಳ್ಳೆ ಲಾಯರು, ಒಳ್ಳೆ ಜಡ್ಜು, ಒಳ್ಳೆ ಬಿಸ್ನೆಸ್ಮೆನ್ನು, ಒಳ್ಳೆ ಇಂಡಸ್ಟ್ರಿಯಲಿಸ್ಟು, ಒಳ್ಳೆ ಡಿಗ್ರಿ ಮಾಡಿ ಡಾಕ್ಟ್ರೇಟ್ ಎಲ್ಲ ತೊಗೊಂಡಿದ್ದಾರೆ. ಆದರೆ ಅಂತರಾತ್ಮದಲ್ಲಿ ಚಿಂತೆ ಮಾಡೋ ಬಗ್ಗೆ ಅಷ್ಟು ಕಮ್ಮಿ. ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ, ಸುಪ್ತ ಮನಸ್ಸಿನಲ್ಲಿ ಏನೋ ಇರುತ್ತೆ, ಜಾಗೃತ ಮನಸ್ಸಲ್ಲಿ ಏನೋ ಇರುತ್ತೆ. ಹೀಗಾಗಿ ಕೆಲವರು ಸರಿಯಾಗಿ ಡಿಸಿಷನ್ ತೊಗೊಳಕ್ಕಾಗಲ್ಲ, ಕೆಲವು ಸರಿಯಾದ ರೀತಿಯಲ್ಲಿ ಜೀವನ ನಡೆಸೋಕ್ಕಾಗೋದಿಲ್ಲ. ಉದಾಹರಣೆ ಹೇಳ್ತಾ ಹೋಗ್ತೀನಿ ನೋಡಿ. ಒಬ್ಬ ವ್ಯಕ್ತಿ ಇಂಜಿನಿಯರ್ ಮಾಡಿದ್ದಾನೆ, ಬೇಡ ಬಿಡಿ ಇಂಜಿನಿಯರ್ ಅನ್ನೋದು ಬೇಡ, SLC ಪಾಸಾಗಿದೆ. ಈಗ ಒಂದು ಹುಡುಗನ ಸ್ಟೂಡೆಂಟು ಒಂದು SLC ಪಾಸಾಗಿದೆ. SLC ಪಾಸಾದಮೇಲೆ ನಾನು ಏನು ಮುಂದೆ ತೊಗೊಂಡ್ರೆ ಏನಾಗ್ತೀನಿ ಅನ್ನೋದು ಅವನಿಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಡಾಕ್ಟ್ರ್ ಆಗಬೇಕಾದ್ರೆ ಫಸ್ಟ್ PUC ಸೈನ್ಸ್ ತೊಗೋಬೇಕು. ಇಂಜಿನಿಯರ್ ಆಗಬೇಕು ಅಂದರೆ ಫಸ್ಟ್ PUC ಸೈನ್ಸ್ ತೊಗೋಬೇಕು. ಲಾಯರ್ ಆಗಬೇಕಾದ್ರೆ ಸೈನ್ಸ್ ಬೇಕಾಗಿಲ್ಲ. ನಾನು ಆರ್ಟ್ಸ್ ಓದ್ತೀನಿ ಅಂದರೆ BA ತೊಗೋಬೇಕು. ಕಾಮರ್ಸಲ್ಲಿ ಇಂಪ್ರೂವ್ ಆಗ್ತೀನಿ ಅಂದರೆ BCom ಮಾಡಬೇಕು. ಇದು ಯಾವುದು ಬೇಡಪ್ಪ ಅಂದರೆ ಫ್ಯಾಷನ್ ಡಿಸೈನು ಅಥವಾ ಯಾವುದೋ ಸರ್ಟಿಫಿಕೇಟ್ ಕೋರ್ಸು. ಅವನಿಗೆ ಅಥವಾ ಹುಡುಗಿಗೆ ಅವಳ ಕ್ಯಾರಿಯರ್ ಗ್ರೋತ್ ಬಗ್ಗೆ ದುಡಿಮೆ ಆಗಲಿಕ್ಕೆ ವಿದ್ಯಾಭ್ಯಾಸವೇನೋ ಬೇರೆ ಏನೂ ಅಲ್ಲ. ದುಡಿದು ನಾವು ಬದುಕಬೇಕು ಅಂದರೆ ವಿದ್ಯೆ ಇರಬೇಕು ಅಂತ ಹೇಳ್ತಾರೆ. ಆ ದುಡಿಮೆಗೋಸ್ಕರ ಒಂದು ಸರ್ಟಿಫಿಕೇಟ್ ಮಾಡಬೇಕು, ಡಿಗ್ರಿ ಮಾಡಬೇಕು. ಯಾವ್ದು ಮಾಡೋದು ಅಂತ ಕನ್ಫ್ಯೂಷನ್. ಇಂಜಿನಿಯರಿಂಗ್ ಹೋಗ್ಲಾ, ಡಾಕ್ಟ್ರಿಗೆ ಹೋಗ್ಲಾ, ಆರ್ಟ್ಸ್ ತೊಗೊಳ್ಳ, ಕಾಮರ್ಸ್ ತೊಗೊಳ್ಳ, MBA ಮಾಡಲಾ, LLB ಮಾಡಲಾ, ಅಥವಾ ಪ್ಯಾರಾಮೆಡಿಕಲ್ ಸೈನ್ಸ್ ಮಾಡಲಾ, ನರ್ಸಿಂಗ್ ಮಾಡಲಾ, ಆಯುರ್ವೇದ ಮಾಡಲಾ, ಹೋಮಿಯೋಪತಿ ಮಾಡಲಾ, ಯುನಾನಿ ಮಾಡಲಾ, ಏನೋ ಒಂದು ಕನ್ಫ್ಯೂಷನ್ ಇದೆ. ನಮ್ಮದೇ ಆದಂಥ ಸ್ವಯಂ ಪ್ರಜ್ಞೆ ಇಲ್ಲ, ನಂಗೆ ಗೈಡ್ ಮಾಡೋರು ಇಲ್ಲ. ಇದು ನಾನು ಅನುಭವಿಸಿದ್ದೀನಿ. ಯಾಕೆಂದರೆ ನಾನು PUC SLC ಆದಮೇಲೆ ಏನು ತೊಗೊಂಡ್ರೆ ಇಂಜಿನಿಯರ್ ಆಗ್ತಾರೆ, ಏನು ತೊಗೊಂಡ್ರೆ ಡಾಕ್ಟ್ರ್ ಆಗ್ತಾರೆ ಅಂತ ಅಷ್ಟು ಗೊತ್ತಿರಲಿಲ್ಲ. ಎಲ್ಲ ಹೋಗಿ ಸೈನ್ಸ್ ಸೇರ್ಕೊಂಡು ನಾನು ಹೋಗಿ ಸೇರ್ಕೊಂಬಿಟ್ಟೆ ಮೈಸೂರಲ್ಲಿ. ಫಸ್ಟ್ PUC ನಾನು ಮೈಸೂರಲ್ಲಿ ಸೈನ್ಸ್ ಅಂತ ಎಲ್ಲ ಹೋದ್ರು ಸೈನ್ಸ್. ಅದು ಎಲ್ಲ ಲೇಟಾಗಿತ್ತು, ಕೊನೆಯೇ ಲಾಸ್ಟ್ ಸೀಟ್ ನನಗಿತ್ತು ಉಳಿದಿತ್ತು, ಯಾರೊಬ್ರು ಬೇರೆ ಟ್ರಾನ್ಸ್ಫರ್ ತೊಗೊಂಡ್ರು ಅಂತ. PUC ಎಲ್ಲ ಆಯಿತು. ಡಾಕ್ಟ್ರ್ ಹೋಗ್ಬೇಕಾ, ಇಂಜಿನಿಯರ್ ಹೋಗ್ಬೇಕಾ, ಡಾಕ್ಟ್ರ್ ಹೋಗ್ಬೇಕಾ, ಇಂಜಿನಿಯರ್ ಹೋಗ್ಬೇಕಾ, ಅಲ್ಲೂ ದ್ವಂದ್ವ. ಗುರುಗಳ ಆಶೀರ್ವಾದದಿಂದ ಇಂಜಿನಿಯರ್ ಓದೋಕ್ಕೆ ಶುರು ಮಾಡಿದೆ. ನಾನು BE ಕಂಪ್ಯೂಟರ್ ಸೈನ್ಸ್ ಮಾಡ್ಕೊಂಬಿಟ್ಟೆ. ಆಮೇಲೆ ಏನು ಮಾಡಬೇಕು, ಏನಕ್ಕೆ ಹೋಗ್ಬೇಕು, ಓದ್ಲಾ, ಕೆಲ್ಸಕ್ಕೆ ಹೋಗ್ಲಾ, ಅಥವಾ ಮನೇಲೆ ಕೂತ್ಕೊಳ್ಳ, ಮನೆ ಮಾಡಾಕ್ತಾರೆ ತಿನ್ಕೊಂಡು ಕೂತ್ಕೊಳ್ಳ, ಅಥವಾ ಮತ್ತೆ ಮಾಸ್ಟರ್ ಡಿಗ್ರಿ ಮಾಡಲಾ, ಇಲ್ಲ ಕೆಲ್ಸಕ್ಕೆ ಹೋಗ್ಲಾ, ಇಲ್ಲ ಬಿಸ್ನೆಸ್ ಮಾಡಲಾ. ಡೌಟು. ನಮ್ಮ ಭವಿಷ್ಯದ ಬಗ್ಗೆ ನಮ್ಗೆ ಯಾರೂ ಗೈಡ್ ಮಾಡೋರಿಲ್ಲ ಅಂದರೆ ನಮ್ಮ ಲೈಫೇ ತುಂಬ ಚೇಂಜ್ ಆಗಿಬಿಡ್ತದೆ. ಭಾಳ ಕಷ್ಟ. ಅದಕ್ಕೆ ನಾನೇ ಸಾಕ್ಷಿ, ನನ್ನ ಬದುಕೇ ಸಾಕ್ಷಿ. ಏನೋ ಗುರುಗಳ ಆಶೀರ್ವಾದದಿಂದ ನನಗೆ PUC ಏನು ಸೈನ್ಸ್ ತೊಗೊಂಡೆ, ಇಂಜಿನಿಯರ್ ಆಯಿತು, MS ಮಾಡಿದೆ, ಹೆಂಗೆ ಆಯಿತು ಬಿಡಿ. ಇದೆಲ್ಲ ಗಮನಿಸಿದಾಗ ಯಾವುದೋ ಒಂದು ಎನರ್ಜಿ ನಮ್ಮ ಒಳಗಿದ್ದರೆ, ಅಥವಾ ಯಾರಾದರೂ ಗೈಡ್ ಮಾಡಿದ್ರೆ, ಲಕ್ಷ್ಮೀ ಶ್ರೀನಿವಾಸ ಇಂಜಿನಿಯರ್ ಓದೋ, ಅದು ಬೇಡ ಡಾಕ್ಟ್ರ್ ಓದೋ, ಇಂಜಿನಿಯರ್ ಬೇಡ ಡಾಕ್ಟ್ರ್ ಬೇಡ, ಒಳ್ಳೆ ಲಾಯರ್ ಆಗೋ, ಅದು ಯಾವುದು ಬೇಡ, ಸುಮ್ಮನೆ ಹೋಗಿ ಯಾವುದಾದ್ರು ಒಂದು ಡಿಪ್ಲೊಮಾ ಕೋರ್ಸ್ ಮಾಡು. ಯಾರು ಒಂದು ತಿಳುವಳಿಕೆ, ಇದು ತೊಗೊಂಡ್ರೆ ಏನಾಗುತ್ತೆ, ಇದು ತೊಗೊಂಡ್ರೆ ಏನಾಗುತ್ತೆ, ಎಷ್ಟು ಇನ್ವೆಸ್ಟ್ ಮಾಡಬೇಕು, ಫೀಸ್ ಎಷ್ಟು ವರ್ಷ ಓದಬೇಕು, ನನ್ನ ಏಜ್ ಎಷ್ಟಿರ್ತದೆ,
ಓದಾದ್ಮೇಲೆ ನನ್ನ ಭವಿಷ್ಯ ಕೆಲಸ ಸಿಗ್ತದಾ, ಕೆಲಸ ಸಿಗಲ್ವಾ, ಇದೆಲ್ಲ ಚಿಂತನೆ ಮಾಡ್ಬೋದು. ಎಷ್ಟೋ ಜನಕ್ಕೆ ಬಿ ಮಾಡಿದ್ದಾರೆ, ಕೆಲಸಕ್ಕೆ ಹೋಗಿಲ್ಲ, ಬಿಸ್ನೆಸ್ ಮಾಡ್ತಿದ್ದಾರೆ. ಎಷ್ಟೋ ಜನ ಬಿ ಮಾಡಿ ಕಾರ್ ಡ್ರೈವರ್ ಆಗಿ, ಕ್ಯಾಬ್ ಡ್ರೈವರ್ ಆಗಿದ್ದಾರೆ. ಎಷ್ಟೋ ಜನ ಬಿ ಮಾಡಿ ಆಟೋ ರಿಕ್ಷಾ ಓಡಿಸ್ತಾರೆ. ಎಷ್ಟೋ ಜನ ಬಿ ಮಾಡಿ ಮನೆ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾಯಿದ್ದಾರೆ. ಎಷ್ಟೋ ಜನ ಬಿ ಮಾಡಿಬಿಟ್ಟು ಯಾವುದೋ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಯಾಕೆ ಅಂದರೆ ಅವ್ರಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಏಜಲ್ಲಿ ಗೈಡ್ ಮಾಡೋರು ಇರೋದಿಲ್ಲ. ಇದು ಭಾಳಷ್ಟು ಜನಕ್ಕಿದೆ, ನನ್ನೂ ಸೇರಿಸಿ. ಮನೇಲಿ ಅಪ್ಪ ಅಮ್ಮ ಎಜುಕೇಟ್ ಆದರೆ ಮಗನೇ, ಅಪ್ಪ ಡಾಕ್ಟರ್ ಆದರೆ ಮಗನೂ ಡಾಕ್ಟ್ರೇ ಮಾಡ್ತಾರೆ. ಯಾಕಂದರೆ ಅಪ್ಪನೂ ಡಾಕ್ಟ್ರು, ಅಮ್ಮನೂ ಡಾಕ್ಟ್ರು. ನೀನು ಓದ್ಬೇಡ, ಅಪ್ಪ ಆರ್ಥೋಪೆಡಿಷನ್ನು, ಅಮ್ಮ ಗ್ಯಾನಿಕಾಲಜಿಸ್ಟು, ನೀನು ಆಪ್ಥಮಲಜಿ ಮಾಡೋ. ನಾವೆಲ್ಲ ಸೇರೋದು ನರ್ಸಿಂಗ್ ಹೋಮ್ ಮಾಡೋಣ, ಒಂದು ಕ್ಲಿನಿಕ್ ಓಪನ್ ಮಾಡೋಣ. ಯಾಕೆಂದರೆ ಗೈಡ್ ಆಗ್ತಿದೆ, ಗೈಡ್ ಮಾಡ್ತಿದ್ದಾರೆ. ಹಿಂಗೆ ಮಾಡು ಅಂತ ಹೇಳ್ಕೊಡೋರು ಇದ್ದಾರೆ, ಅಪ್ಪ ಅಮ್ಮ ಅಲ್ಲ. ಅಪ್ಪ ಜಡ್ಜು, ಇಂಜಿನಿಯರ್ ಡಾಕ್ಟ್ರ್ ಮಾಡಬೇಡ, ಸುಮ್ಮನೆ ಡಿಗ್ರಿ ಮಾಡಿಬಿಟ್ಟು ಲಾಯರ್ ಓದು, LLB ಮಾಡು, ಆ ಎಕ್ಸಾಮ್ ತಗೋ, ನೀನು ಜಡ್ಜ್ ಆಗು. ಅಪ್ಪನೂ IAS, ಅಮ್ಮನೂ IAS. ಅವರಿಬ್ಬರು IAS ಮಾಡಿದ್ರೆ ಮಕ್ಕಳಿಗೆ ಕೋಚ್ ಮಾಡ್ತಾರೆ. ಹಿಂಗೆ ಮಾಡಬೇಕು, ಹೀಗೆ ಮಾಡಬೇಕು, ಎಲ್ಲ ಗೈಡ್ ಮಾಡ್ತಾರೆ. ಅವ್ರಿಗೆ ಗೈಡ್ ಇದ್ದಾರೆ, ಮೆಂಟರ್ ಇದ್ದಾರೆ, ಗುರು ಅಂತ ಒಬ್ಬಿದ್ದಾರೆ. ತಂದೆ ತಾಯಿ, ನೀನು ಪ್ರಿಲಿಮಿನರಿ ಎಕ್ಸಾಮ್ ಈ ಥರ ಮಾಡು, ಈ ಥರ ಸಬ್ಜೆಕ್ಟ್ ತಗೋ, ಹಿಂಗೆ ಮಾಡು ಅಂತೇಳಿ ಅವರು ಗೈಡ್ ಮಾಡಿ ಮಗನೂ IAS ಮಾಡಿಸ್ಬಿಡ್ತಾರೆ. ಅಪ್ಪ ಅಮ್ಮ ಇಬ್ಬರು ದಡ್ರು, ಏನೂ ಓದಿಲ್ಲ. ಅವ್ರಿಗೆ ಆ ಅನ್ನಕ್ಕೆ ಬರೋಲ್ಲ, ಹೂ ಅನ್ನಕ್ಕೆ ಬರೋಲ್ಲ, ABC ಹೇಳಕ್ಕೆ ಬರೋಲ್ಲ. ಹೆಂಗೋ ಬೆಳೆದು ಬಿಟ್ರು, ಉಟ್ಬಿಟ್ರು, ಹೆಂಗೋ ಮದುವೆ ಆಗೋಯ್ತು, ಮಕ್ಕಳು ಆಗೋಯ್ತು. ಆದರೆ ನನ್ನ ಮಗನ ಡಾಕ್ಟ್ರ್ ಮಾಡ್ಬೇಕಾದ್ರೆ ಹೆಂಗೆ ಮಾಡಬೇಕು, ನನ್ನ ಮಗನ ಇಂಜಿನಿಯರ್ ಮಾಡಿಸ್ಬೇಕಾದ್ರೆ ಏನು ಮಾಡಬೇಕು, ನನ್ನ ಮಗನ IAS ಮಾಡಿಸ್ಬೇಕು, KS ಮಾಡಿಸ್ಬೇಕಾದ್ರೆ ಏನು ಮಾಡೋದು. ದಡ್ರು, ಹಳ್ಳಿ ಜನ, ಏನೂ ಗೊತ್ತಿಲ್ಲ ಪಾಪ. ಓಲಿ ಅವರಾದ್ರು ದಡ್ರಾ, ಹೋಗ್ಬಿಡಿ. ಅವ್ರ ತಾಯಿ ಕಡೆ ಸಂಬಂಧ, ಅಪ್ಪನ ಕಡೆ ಸಂಬಂಧವರು, ನಿಮ್ಮ ಮಕ್ಳಿಗೆ ಹಿಡಿದ್ದಾರೆ, ಇವ್ನಿಗೆ ಇಂಥದ್ದು ಮಾಡಿಸು, ಅಂಥದ್ದು ಮಾಡಿಸು, ನಾನು ಕೆಲಸ ಕೊಡಿಸ್ತೀನಿ, ನಾನು ಫೀಸ್ ಕಟ್ತೀನಿ, ನಾನು ಓದಿಸ್ತೀನಿ. ಆ ಥರ ಎಂಕರೇಜ್ಮೆಂಟೇ ಇಲ್ಲ ಪಾಪ. ಅವರೇ ಓದ್ಕೊಂಡು ಏನೋ ಒಂದು ತೊಗೊಂಡು ಏನೋ ಓದ್ಕೊಂಡು ಏನೋ ಆಗ್ತಾಯಿರ್ತಾರೆ. ಅವನು ಯಾನೋ ಒಬ್ಬ ಬಂದ, ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು, ಹೈಟು ವೆಯ್ಟು ರೂಪ ಎಲ್ಲ ಚೆನ್ನಾಗಿದೆ, ನಂಗೆ ಚಾನ್ಸೇ ಸಿಗ್ತಿಲ್ಲ. ಅದೇ ನಮ್ಮ ಅಪ್ಪನೋ ಅಮ್ಮನೋ ಸಿನಿಮಾ ಫೀಲ್ಡಲ್ಲಿದ್ದರೆ ನಮ್ಮ ಮಗನೂ ಸಿನಿಮಾಗೆ ಸೇರಿಸ್ಬಿಡ್ತಿದ್ದೆ. ನಮ್ಮ ಅಪ್ಪನೋ ಅಮ್ಮನೋ MLA MP ಅಥವಾ MLA ಮಿನಿಸ್ಟರ್ ಆಗಿದ್ದರೆ ನನ್ನೂ ಎಲೆಕ್ಷನ್ ನಿಂತು ಗೆಲ್ಲಿಸ್ಬಿಟ್ಟು ಲಕ್ಷ್ಮೀ ಶ್ರೀನಿವಾಸ್ MLAನೋ ಕಾರ್ಪೊರೇಟ್ರನೋ MP ಮಿನಿಸ್ಟ್ರೋ ಮಾಡಿಬಿಡ್ತಿದ್ರು. ಯಾಕೆಂದರೆ ನನ್ನ ಹಿಂದೆ ಒಂದು ಬಲ ಇದೆ, ಒಂದು ಗೈಡ್ ಮಾಡೋರು ಇದ್ದಾರೆ, ಸಪೋರ್ಟ್ ಮಾಡೋರು ಇದ್ದಾರೆ, ಬೆಳ್ಸೋಕ್ಕಿದ್ದಾರೆ, ಮೇಲೆತ್ತಕ್ಕಿದ್ದಾರೆ. ಬಟ್ ಯಾವುದೂ ಇಲ್ಲ ಅಂದವ್ರ ಕತೆ ಏನು ಅನ್ನೋದೊಂದು ಪ್ರಶ್ನೆ. ಜೀವನದಲ್ಲಿ ಆಸ್ತಿ ಇಲ್ಲ ಅಂದ್ರೂ ನಮಗೊಬ್ಬ ಗೈಡ್ ಇರಬೇಕು, ಮೆಂಟರ್ ಇರಬೇಕು, ಗುರು ಇರಬೇಕು. ನಮ್ಮ 20 ಎಕರೆ ಜಮೀನಿದೆ, ಕಾರು ಸೈಟು ಮನೆ ಎಲ್ಲ ಇದೆ. ಬಟ್ ನಾನು ಏನು ತಗೊಂಡ್ರೆ, ಏನು ಓದಿದ್ರೆ ಈ ಕಾರು ಸೈಟು ಮನೆ 20 ಎಕರೆ ಜಮೀನು ಕಾಪಾಡ್ಕೋಬೇಕು ಅಂತ ಹೇಳ್ಕೊಡೋರು ಇಲ್ಲ ನನಗೆ. ಎಲ್ರಿಗೂ ಅರ್ಥ ಆಯಿತು ಅನಿಸುತ್ತೆ. ಅಪ್ಪ ನೋಡಿದ್ರೆ ಕುಡ್ಕ, ಅಮ್ಮ ನೋಡೋರು ಒಂಥರ. ಅವ್ರಿಗೆ ಇವ್ರು 3 ಜನ ಮಕ್ಕಳು, ಅವ್ರು 3 ಜನ ಏನು ಮಾಡಬೇಕು ಅಂತ ಕುಡ್ಕಂಗೆ ಜ್ಞಾನ ಇಲ್ಲ. ಅಯ್ಯೋ ಬಿಡು, ನಾವೇನು ಓದಲಿಲ್ಲ ಮಾಡಲಿಲ್ಲ ಬದುಕ್ತಿಲ್ವಾ, ನಾವೇನು ಓದಲಿಲ್ಲ ಮಾಡಲಿಲ್ಲ, ಎಲ್ಲ ಇವತ್ತು ಮದುವೆ ಆಗಿ ಮಕ್ಕಳಾಗಿ ಸಂಸಾರ ನಡೆಸ್ತಿಲ್ವಾ, ಓದೋಕ್ಕೆ ಹೋಗ್ಬೇಕಾ, ಕಳಿಸು ಗಾರೆ ಕೆಲ್ಸಕ್ಕೆ ಅವನ್ನ ಅಂತಾರೆ. ಏನಮ್ಮಿ ನೀನು ಯಾಕೆ ಓದೋಕ್ಕೋಗ್ಬೇಕು, ಮನೆ ಪಾತ್ರೆ ತೊಳ್ಕೊಂಡಿರೋ, ಓದೇನು ದಬಾಕ್ತೀನಿ ನೀನು. ನಿಮ್ಮವ್ವ ಓದಿದ್ದಾಳ, ನಿಮ್ಮ ಅಜ್ಜಿ ಓದಿದ್ದಾಳ, ಅವ್ರು ಬದುಕಲೇ ಇಲ್ವಾ, 80-90 ವರ್ಷ ಬಾಳ್ ಸತ್ತೋಗ್ಲಿಲ್ವಾ, ನೀನೇನಲ್ಲಿ ಹೋಗಿ ದಬಾಕೋದು, ಪಾತ್ರೆ ತೊಳೆ ಹೋಗು, ಬಟ್ಟೆ ತೊಳೆ ಹೋಗು, ಹೋಗಿ ಬಟ್ಟೆ ಹೋಗಿ ಕೆಳಗೆ ಹೋಗಿ ಬಟ್ಟೆ ಹೋಗ್ಕೊಂಬ. ಇದು ಮಾತು ಅಮ್ಮ. ನೋಡಿ, ಆ ವ್ಯಕ್ತಿತ್ವ, ಆ ಬೆಳೆಯೋ ಮೊಳಕೆನ ಹಾಳು ಮಾಡಿಬಿಟ್ರು ಕೆಲವರೆಲ್ಲ. ಅಯ್ಯೋ ನಾವು ಏನೂ ಓದಿಲ್ಲ, ನಮಗೇನು ಆನಕ್ಕೆ ಬರಲ್ಲ, ಊನಕ್ಕೆ ಬರಲ್ಲ, ಅಲ್ಲೇ ದುಡ್ದು ಅಲ್ಲೇ ತಿನ್ನೋ ಜನ. ನಮ್ಮ ಮಕ್ಕಳು ಸ್ಕೂಲ್ಗೆ ಏನು ಕಳಿಸೋದು, ಫ್ರೀಯಾಗಿ ಸ್ಕೂಲಿಗೆ ಕಳಿಸಿ, ಬನ್ನಿ ನಿಮ್ಮ ಮಕ್ಕಳಿಗೆ ಊಟ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಫೀಸ್ ಇಲ್ಲ, ಎಲ್ಲ ಪಾಠ ಕಳಿಸ್ತಿದ್ರು. ಅಯ್ಯೋ ಬಿಡಿ, ಅವ್ರು ಅಲ್ಲೋಗ್ಬಿಟ್ರೆ ದುಡಿಯೋರು ಯಾರು. ಹೋಗೋ ವರ್ಕ್ಶಾಪ್ ಹೋಗೋ, ವರ್ಕ್ಶಾಪ್ ದುಡ್ಕೋಬೋದು, ದಿನಕ್ಕೆ 500 ರೂಪಾಯಿ ಕೊಡ್ತಾರೆ. ನೀವು ಅಲ್ಲಿ ಕುತ್ಕೊಂಡು ಪಾಠ ಕೇಳಿದ್ರೆ 500 ರೂಪಾಯಿ ಕೊಡ್ತೀರಾ? ಇಲ್ಲ, ಬೇಡ, ಹೋಗ ವರ್ಕ್ಶಾಪ್ಗೆ ಹೋಗಿ ಕೆಲಸ ನೋಡೋದು. ಏನು ಸ್ಕೂಲ್ಗೆ ಹೋಗೋದು ನೀನು? ನೋಡಿ, ಇಷ್ಟೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆದ್ರೂ ಹಿಂಗೆ ಮಾತಾಡ್ತಾರೆ. ಕೆಲವರು ಸಾಕೋಕ್ಕಾಗಲ್ಲ, ನೋಡ್ಕೊಳಕ್ಕಾಗಲ್ಲ, ಓದ್ಸೋಕ್ಕಾಗಲ್ಲ, ಬೆಳ್ಸೋಕ್ಕಾಗಲ್ಲ. ಅವಾಗೇನು ಮಾಡ್ತಾರೆ, ಇನ್ನೊಬ್ಬರ ಮನೆಗೆ ಜೀತ್ ತಾಳಾಗಿ ಬಿಟ್ಬಿಡ್ತಾರೆ. ಆ ಭವಿಷ್ಯ ಹಂಗೇ ಹೊಟ್ಟೋಗುತ್ತೆ ಮಕ್ಕಳದು. ಅದಕ್ಕೆ ಸ್ವಯಂ ಪ್ರಜ್ಞೆ, ನಾನು ಏನು ತೊಗೊಂಡ್ರೆ ಏನಾಗ್ತೀನಿ, ಏನು ಮಾಡಿದ್ರೆ ಏನು ಉದ್ಧಾರ ಆಗ್ತೀನಿ ಅನ್ನೋ ಒಂದು ಸ್ವಯಂ ಒಳಗಡೆ ಅಂತರಾತ್ಮದಲ್ಲೇ ಒಬ್ಬ ವ್ಯಕ್ತಿ ನಮಗೆ ಗೈಡ್ ಮಾಡಬೇಕು. ಯಾವಾಗ ಅಪ್ಪ ಅನ್ಎಜುಕೇಟೆಡ್, ಅಪ್ಪ ವಿದ್ಯಾವಂತಲ್ಲ, ಅಮ್ಮ ವಿದ್ಯಾವಂತನ ಕಡು ಬಡತನದಲ್ಲಿ ಹುಟ್ಟಿದ್ದೀವಿ, ನಮಗೆ ಸಂಬಂಧಿಕರು ಕೂಡ ಯಾರು ನಮಗೆ ಓದು ಮಾಡು ಅಂತೇಳಿ ಹೇಳಿ ಬೆಳೆಸೋರಿಲ್ಲ,
ಸಿನಿಮಾ ಫೀಲ್ಡ್ ಆಗಿರ್ಬೋದು, ಪಾಲಿಟಿಕ್ಸೇ ಆಗಿರ್ಬೋದು, ಎಜುಕೇಷನ್ನೇ ಆಗಿರ್ಬೋದು, ವ್ಯಾಪಾರದಲ್ಲೇ ಆಗಿರ್ಬೋದು, ನಮ್ಮನ್ನು ಬೆಳೆಸೋರು ಯಾರೂ ಇಲ್ಲ, ನಮಗೆ ಗಾಡ್ ಫಾದರ್ ಇಲ್ಲ ಅಂದಾಗ ನಮ್ಮ ಒಳಗಿದೆ ಒಂದು ಚೈತನ್ಯ ಶಕ್ತಿ ಪ್ರಮೋಟ್ ಮಾಡಿ, ಪ್ರಚೋದನೆ ಮಾಡಿ, ಏಯ್ ಇದು ಮಾಡು, ಲಕ್ಷ್ಮೀ ಶ್ರೀನಿವಾಸ್ ಬಿ ಕಂಪ್ಯೂಟರ್ ಸೈನ್ಸ್ ತಗೋ, ಬೇರೆ ಏನು ಓದಬೇಡ, ಇಂಜಿನಿಯರ್ ಆದಮೇಲೆ ನೀನು ಕೆಲಸ ಮಾಡು, ಆಮೇಲೆ MS ಮಾಡು, ಆಮೇಲೆ PhD ಮಾಡು. ಒಳಗೆ ಯಾವುದೋ ಒಂದು ಶಕ್ತಿ ಇರ್ತಕ್ಕೆ. PhD ಸ್ಪೆಲ್ಲಿಂಗ್ ಮಾರ್ಕ್ ಬರಲ್ಲ ಅಪ್ಪ ಅಮ್ಮನಿಗೆ, B ಅಂದರೆ ಏನು ಗೊತ್ತಿಲ್ಲ ಅಪ್ಪ ಅಮ್ಮನಿಗೆ, ಬಟ್ MS PhD ಎಲ್ಲ ಮಾಡಬೇಕು ಅಂದರೆ ಯಾವುದೋ ಒಂದು ಗುಪ್ತ ಎನರ್ಜಿ ಒಳಗಡೆ ಅದು ವಿಕಾಸ ಮಾಡ್ತಿದೆ, ನನ್ನ ವ್ಯಕ್ತಿತ್ವವನ್ನು ಬೆಳಕಿಗೆ ತರ್ತಿದೆ. ಅಂದರೆ ಒಳಗಡೆ ಹೊಂದಿರಬೇಕು. ಹಣ ಇಲ್ಲ, ಆಸ್ತಿ ಇಲ್ಲ, ವಿದ್ಯೆ ಇಲ್ಲ, ರೆಕಮೆಂಡೇಷನ್ ಇಲ್ಲ, ಇನ್ಫ್ಲೂಯೆನ್ಸ್ ಇಲ್ಲ, ಆದರೆ ಸಮಾಜದಲ್ಲಿ ದೊಡ್ಡದಾಗಿ ಬೆಳಿಬೇಕು, ಒಳ್ಳೆ ಹೆಸರು ಮಾಡಬೇಕು ಅನ್ನೋ ಒಂದು ಛಲ ಇತ್ತು ಅಂದರೆ ಒಳಗಡೆ ಅಂತರಾತ್ಮದಿಂದ ಚೈತನ್ಯ ಶಕ್ತಿ ಪ್ರಚೋದನೆ ಆಗ್ತದಂತೆ. ಅದೇ ವ್ಯಕ್ತಿತ್ವ ವಿಕಾಸ, ಅದೇ ಪರ್ಸನಾಲಿಟಿ ಡೆವಲಪ್ಮೆಂಟ್. ನನ್ನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಬೇಕು. ಇಂಜಿನಿಯರ್ ಆಗಿ, ಡಾಕ್ಟರ್ ಆಗಿ, IAS ಆಗಿ, IFS ಮಾಡಿ, MLA, ಕಾರ್ಪೊರೇಟರ್, MP, ಮಿನಿಸ್ಟರ್, ಯಾವುದೋ ಒಂದು ನಾನು ಆಗಬೇಕು, ನಾನು ಒಂದು ಗೋಲ್ ರೀಚ್ ಆಗಬೇಕು ಅಂತಂದರೆ ನನ್ನೊಳಗೆ ಆಗಬೇಕು ವಿನ ಬೇರೆಯವ್ರು ಯಾರೂ ಮಾಡೋಕ್ಕಾಗಲ್ಲ. ಬೇರೆಯವ್ರು ಗೈಡ್ ಮಾಡ್ಬೋದು, ಲಕ್ಷ್ಮೀ ಶ್ರೀನಿವಾಸ ಡಾಕ್ಟ್ರ್ ಓದ್ಬೇಡ, ಇಂಜಿನಿಯರ್ ಓದು ಅಂತ ಅನ್ಬೋದಂತ. ಆದರೆ ಇಂಜಿನಿಯರ್ ಓದ್ಸೋಕೆ ಅವನಿಗೆ ದುಡ್ಡು ಕೊಡಲ್ಲ, ಇಲ್ಲ ಅವ್ನು ನನ್ನ ಪರವಾಗಿ ಕೂತ್ಕೊಂಡು ಪಾಸ್ ಮಾಡಿಸಲ್ಲ, ನನ್ನ ಪರವಾಗಿ ಕೂತ್ಕೊಂಡು ಓದಿ ಎಕ್ಸಾಮ್ ಪಾಸ್ ಮಾಡಲ್ಲ. ಅವನು ಹೇಳ್ಬೋದು, ನೋಡಪ್ಪ ಇಂಜಿನಿಯರ್ ತಗೋ, ಓದು, ಕಂಪ್ಯೂಟರ್ ಸೈನ್ಸ್ ಓದು, ಡಾಕ್ಟ್ರ್ ಆಗು ಅಂತ ಹೇಳ್ಬೋದು. ಡಾಕ್ಟ್ರ್ ಡೊನೇಷನ್ನು, ಫೀಸು, ಪುಸ್ತಕ ಅವನೇನು ಕೊಡಲ್ಲ. ಆ ಥರ ನಮ್ಗೊಳಗೆ ಒಂದು ಶಕ್ತಿ ಗೈಡ್ ಮಾಡುತ್ತಂತೆ. ಆ ಗೈಡ್ ಮಾಡುವಂಥ ಶಕ್ತಿಯನ್ನು ನಾವು ಪ್ರಚೋದನೆ ಮಾಡ್ಕೋಬೇಕು. ಅಪ್ಪ ಅಮ್ಮ ವಿದ್ಯಾವಂತರಲ್ಲ, ಅಪ್ಪ ಅಮ್ಮನ ಕಡೆ ಸಪೋರ್ಟ್ ಇಲ್ಲ, ಬಂಧು ಬಳಗದಿಂದ ಸಪೋರ್ಟ್ ಇಲ್ಲ, ಸ್ನೇಹಿತರಿಂದ ಸಪೋರ್ಟ್ ಇಲ್ಲ, ಎಲ್ಲ ಶತ್ರುಗಳು. ಆಗ ನಾನು ಬೆಳಿಬೇಕು ಈ ಸಮಾಜದಲ್ಲಿ, MLA ಆಗಬೇಕು, IAS ಆಫೀಸರ್ ಆಗಬೇಕು, ಇಲ್ಲ ಆ್ಯಕ್ಟ್ರ್ ಆಗಬೇಕು, ಇಲ್ಲ ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು, ನಾನೇನೋ ಒಂದು ಆಗಬೇಕು. ಬಟ್ ಯಾರು ನನಗೆ ಬೆಳೆಸ್ತಿಲ್ವಲ್ಲ, ಯಾರು ನನಗೆ ಈ ಥರ ಹೋಗೋದು ಮಾರ್ಗದರ್ಶನ ಕೊಡ್ತಿಲ್ವಲ್ಲ ಅನ್ನೊಂದು ಕೊರಗು ಕೋಟ್ಯಾಂತರ ಜನಕ್ಕಿದೆ ಇವತ್ತು ಜಗತ್ತಿನಲ್ಲಿ. ಅಂಥ ಜನಗಳಿಗೆ ಇವತ್ತು ನಾನೊಂದು ಎಪಿಸೋಡ್ ಮಾಡಬೇಕು ಅಂತ ಮನೋಸಂಕಲ್ಪ ಮಾಡಿ, ಇವತ್ತು ನಮ್ಮ ಸ್ವಯಂ ಪ್ರಜ್ಞೆಯಿಂದ, ಆತ್ಮದಲ್ಲಿ 2 ಪ್ರಜ್ಞೆ, ಜಾಗೃತ ಮತ್ತು ಸುಷುಪ್ತಿ ಅಂತ ಹೇಳಿ. ಸುಷುಪ್ತಾವಸ್ಥೆಯಲ್ಲಿ ಜಾಗೃತಾವಸ್ಥೆಯಲ್ಲಿ ನಾನೆಲ್ಲ ಮಾತಾಡ್ತಿದ್ದೀನಿ, ಊಟ ಮಾಡ್ತೀನಿ, ತಿಂತೀನಿ, ಮಲಗ್ತೀನಿ, ಓಡಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ವರ್ಕ್ ಮಾಡ್ತೀನಿ, ಜಾಗೃತಾವಸ್ಥೆ. ಸುಪ್ತ ಮನಸ್ಸು ಅಂತ ಒಳಗೆ ಇನ್ನೊಂದು ಮನಸ್ಸಿದೆ. ಆ ಮನಸ್ಸು ನಿಂಗೆ ಗೈಡ್ ಮಾಡುತ್ತೆ, ಹೀಗೆ ಮಾಡು. ನಿಂಗೆ ಯಾರು ಗೈಡ್ ಮಾಡೋರಿಲ್ಲ, ಗಾಡ್ ಫಾದರ್ ಇಲ್ಲ, ಮೆಂಟರ್ ಇಲ್ಲ, ಗುರು ಇಲ್ಲ, ಗೈಡ್ ಇಲ್ಲ, ಈಗ ಮಾಡು, ಈ ಥರ ಮಾಡು ಅನ್ನೋ ಒಂದು ಅಂತರಾತ್ಮದ ಒಂದು ಮೆಸೇಜ್ ಬರ್ತದೆ, ಒಂದು ಟ್ರಿಗರ್ ಬರ್ತದೆ. ಅದೇ ಸ್ವಯಂ ಪ್ರಜ್ಞೆ. ಸ್ವಯಂ ಅಂದರೆ ನಾನು, ಸ್ವಯಂ ಅಂದರೆ ನನ್ನದು ಅಂತ, ಸೆಲ್ಫ್. ನಾನು ಸೆಲ್ಫ್ ಡೆವಲಪ್ಮೆಂಟ್ ಆಗಬೇಕು ಅಂದರೆ, ನಾನು ಉದ್ಧಾರ ಆಗಬೇಕು ಅಂದರೆ, ನಾನು ಸೆಲ್ಫ್ ಅಂದರೆ ಸ್ವಯಂ ಅಂದರೆ ನನಗೆ ತಾನೇ ನಾನು ಬೆಳೆದು ಹೆಮ್ಮರವಾಗಿ, ಪ್ರಖ್ಯಾತವಾಗಿ, ಒಳ್ಳೆ ಲೆಜೆಂಡು, ಒಳ್ಳೆ ಸೆಲೆಬ್ರಿಟಿ ಆಗಬೇಕು ಅಂತಂದರೆ ಒಳಗಡೆ ಒಂದು ಪ್ರಜ್ಞೆಯನ್ನು ನಾವು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ನನಗೆ ತಂದೆ ತಾಯಿನೇ ಇಲ್ಲ, ನಾನು ಅನಾಥ, ನನ್ನ ಬಂಧು ಬಳಗನೇ ಇಲ್ಲ, ನಾನೊಬ್ಬ ಅನಾಥ, ನನಗೆ ಯಾರೂ ಒಂದು ದಾರಿ ನಡೆಸ್ತಾ ಇಲ್ಲ, ನನಗೇನು ಗೊತ್ತಾಗ್ತಿಲ್ಲ, ಏನು ಮಾಡಿದ್ರೆ ಏನಾಗ್ತೀನಿ ಅಂತ, ಏನು ಬರುತ್ತೋ ಹಂಗೆ ತೊಗೊಂಡು ಬದುಕ್ತಾ ಇದ್ದೀನಿ. ಹೀಗೆ ಕಾಲ ಕಳೆದು ದಾಟಿಬಿಟ್ಟೆ. ನನ್ನದು ಇನ್ನೇನು ಆಯುಸ್ ಮುಗಿತಾ ಬಂತು. ಒಂದು ಬದುಕು ನೋಡಲಿಲ್ಲ, ಒಂದು ಸುಖ ನೋಡಲಿಲ್ಲ, ಒಂದು ಪದವಿ ಪಡೀಲಿಲ್ಲ, ಒಂದು ಪದವಿಲಿದ್ದು ಆನಂದ ಪಡಲಿಲ್ಲ, ಬರೀ ಬಂಡವಾಳ ಎಲ್ಲ ಆಯಾಸಮಿಕೆ. ಅಲ್ಲೇನು ಸಿಗುತ್ತೋ ಕೂಲಿ ಮಾಡೋದು, ಬರೋ ದುಡ್ಡು ತಿನ್ನೋದು. ಇಲ್ಲಿ ಖಾಲಿ ಆಯಿತಾ ಇನ್ನೊಂದು ಜಾಗಕ್ಕೆ ಹೋಗೋದು. ನಿನಗೆ ಈ ಥರ ಸ್ಕಿಲ್ ಇದೆ, ಈ ಥರ ಬುದ್ಧಿವಂತಿಕೆ ಇದೆ, ಈ ಥರ ಟ್ಯಾಲೆಂಟ್ ಇದೆ, ಈ ಥರ ಒಂದು ನಿನಗೆ ಚಾಣಕ್ಷತೆ ಇದೆ, ಇದನ್ನು ಉಪಯೋಗಿಸ್ಕೊಂಡು ನಿಂಗೆ ಬೆಳೆದು ಬಿಡು, ಉದ್ಧಾರ ಆಗು ಅಂತ ಹೇಳೋರು ಒಬ್ಬರೂ ಇಲ್ಲ ನನ್ನಲ್ಲಿ. ಅಂಥವ್ರಿಗೇನು ಮಾಡಬೇಕು? ಹೀಗಾಗಿ ನಾನು ಇದನ್ನು ಒಂದು ವಿಶೇಷತೆಯನ್ನು ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಅಪ್ಪ ಅಮ್ಮ ಎಲ್ಲ ಹಳ್ಳಿ ಜನ ಏನೂ ಬರಲ್ಲ, ಮಗ ನೋಡಿದ್ರೆ ಡಾಕ್ಟ್ರಾಗಿದ್ದಾನೆ, ಅಪ್ಪನೂ ಡಾಕ್ಟ್ರಲ್ಲ, ಅಮ್ಮನೂ ಡಾಕ್ಟ್ರ, ಅವ್ರ ವಂಶರು ಯಾರೂ ಡಾಕ್ಟ್ರಲ್ಲ, ಅವನೊಬ್ಬ ಡಾಕ್ಟ್ರ್ ಆಗಿಬಿಟ್ಟಿದ್ದಾರೆ. ಆಮೇಲೆ ಯಾರೂ ಇಂಜಿನಿಯರ್ ಅಲ್ಲ, ಅವನೊಬ್ಬ ಇಂಜಿನಿಯರ್ ಆಗಿಬಿಟ್ಟ. ಅವ್ರನ್ನ ಅಷ್ಟು ಜನ ಇದ್ದಾರೆ, ಅಪ್ಪನ ಕಡೆ ಒಂದಷ್ಟು ಜನ ಬಳಗ, ಅಮ್ಮನ ಕಡೆ ಎಲ್ಲ ದೊಡ್ಡ ಬಳಗ. ಅವ್ರು ಯಾರೂ ಸಿನಿಮಾ ಆ್ಯಕ್ಟ್ರ್ ಆಗಲ್ಲ, ಅವನೊಬ್ಬ ಸಿನಿಮಾ ಆ್ಯಕ್ಟ್ರ್ ಆಗಿಬಿಡ್ತಾನೆ. ಅವ್ರ ಮೇಲೆ ಯಾರೂ ಲಾಯರ್ ಅಲ್ಲ, ಅವನೊಬ್ಬ ದೊಡ್ಡ ಲಾಯರ್ ಆಗ್ತಾನೆ, ಜಡ್ಜ್ ಆಗಿಬಿಡ್ತಾನೆ. ಒಂದು ಪೂರ್ವಜನ್ಮದ ಪುಣ್ಯದ ಫಲನೂ ಇರಬೇಕು. ಏನೂ ಇಲ್ಲ, ಓದ್ಸೋಕ್ಕೆ ಅವಕಾಶ ಇಲ್ಲ, ಒಂದು ಸ್ಕೂಲ್ ಇಲ್ಲ, ಒಳ್ಳೆ ಸ್ಕೂಲಿಗೆ ಸೇರಿಸಿಲ್ಲ, ಒಳ್ಳೆ ಕಾಲೇಜಿಗೆ ಸೇರಿಸಿಲ್ಲ. ಬಟ್ ದೊಡ್ಡ ವ್ಯಕ್ತಿ ಆಗಬೇಕು ಅಂದರೆ ನಮ್ಮಲ್ಲೊಂದು ಸ್ವಯಂ ಪ್ರಜ್ಞೆಯನ್ನು, ಅಂತರ್ಪ್ರಜ್ಞೆಯನ್ನು ಸೃಷ್ಟಿ ಮಾಡ್ಕೋಬೇಕು. ಅನಾಥೋ ದೈವ ರಕ್ಷಕ. ಅನಾಥರಿಗೆ ಭಗವಂತನೇ ರಕ್ಷಣೆ ಮಾಡ್ತಾನೆ, ಗೈಡ್ ಮಾಡ್ತಾನೆ, ಮೆಂಟ್ರಿಂಗ್ ಮಾಡ್ತಾನೆ, ಕೋಚ್ ಮಾಡ್ತಾನೆ. ಆದರೆ ಅವ್ನು ನಂಬಿದ್ರೆ ಮಾತ್ರ. ನೀವು ನಂಬಲೇ ಇಲ್ಲ ಅಂದರೆ ಯಾವನಿಗೂ 50 ಲಕ್ಷ ಕೊಟ್ಟರೆ ಜಾಬ್ ಕೊಡಿಸ್ತೈತೆ ನಂಬ್ಕೊಂಡು ಹೋಗಿ 50 ಲಕ್ಷ ಕೊಟ್ಟು ಜಾಬು ಇಲ್ಲ, ದುಡ್ಡು ಇಲ್ಲ, ಅವ್ನು ಜನ ನಂಬ್ಕೊಳೋದ.
ಭಗವಂತ ನಂಬಿದ್ರೆ ಅದು ಕೊಡಬೇಕಾ ಬೇಡವಾ ಅಂತ ಒಳಗಡೆ ಅಂತರ್ಪ್ರಜ್ಞೆ ಹೇಳುತ್ತೆ, ಅವ್ನು ಕೊಡಬೇಡ, ಅವ್ನ ಕೆಲಸ ಸಿಗಲ್ಲ, ನಿಂಗೂ ಮೋಸ ಮಾಡ್ತಾನೆ ಅಂತ. ಆ ಅಂತರ್ಪ್ರಜ್ಞೆ ಯಾವ್ದಾರು ಇನ್ವೆಸ್ಟ್ ಮಾಡ್ಬೇಕಾದ್ರೆ, ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಫಸ್ಟು ಇವ್ರನ್ನೆಲ್ಲ ಕೇಳೋ ಬದಲು ನಮ್ಮ ಅಂತರ್ಪ್ರಜ್ಞೆಯನ್ನು ಕೇಳಬೇಕು. ಇದು ನಂಗೆ ಆಗಿ ಬರುತ್ತಾ, ಈ ಮದುವೆ ಆಗಿ ಬರುತ್ತಾ, ಮದುವೆ ಆದ್ರೆ ಮಕ್ಕಳಾಗತ್ತಾ, ಈ ಕೆಲಸಕ್ಕೋರು ಒಳ್ಳೇದಾಗತ್ತಾ, ಇದು ತೊಗೊಂಡ್ರೆ ಡಿಗ್ರಿ ತೊಗೋತೀನಾ, ಈ ಸಬ್ಜೆಕ್ಟ್ ತೊಗೊಂಡ್ರೆ ಹಿಂಗಾಗ್ತೀನಿ ಅಂತ ನಮ್ಮ ಒಳಗಿನ ಅಂತರ್ಪ್ರಜ್ಞೆ ನಮ್ಮ ಆತ್ಮಕ್ಕೆ. ಯಾಕೆಂದರೆ ಎಲ್ಲ ಶಾಪ ಪಾಪ ನಮ್ಮ ಕಂಪ್ಲೀಟ್ ಜಾತಕ ತುಂಬಿರೋದೇ ಆತ್ಮದಲ್ಲಿ. ಅದನ್ನು ಬಿಟ್ಟು ಊರವ್ರಿಗೆಲ್ಲ ಕೇಳ್ತೀವಿ, ಅವ್ರ ಮೇಲೆ ಮೋಸ ಮಾಡ್ತಾರೆ, ಹೊಟ್ಟೆ ಕಿಚ್ಚಿಗೆ ಏನೋ ಮಾಡಿಬಿಡ್ತಾರೆ. ಅದಕ್ಕೆ ನಮ್ಮ ಅಂತರ್ಪ್ರಜ್ಞೆ ಜಾಗೃತಗೊಳಿಸ್ಬೇಕು, ಆ ವ್ಯಕ್ತಿತ್ವನ ವಿಕಾಸಗೊಳಿಸ್ಬೇಕು. ಹೊರಗಿನ ಪ್ರಪಂಚಕ್ಕೆ ನಾನು, ಒಳಗಿನ ಪ್ರಪಂಚ ಒಬ್ಬ ಪ್ರಜೆ ಇದ್ದಾನೆ, ಒಬ್ಬ ಗೈಡ್ ಇದ್ದಾನೆ, ಮೆಂಟರ್ ಇದ್ದಾನೆ, ಕೋಚ್ ಇದ್ದಾನೆ, ಅವನು ನಾವು ಕೇಳಬೇಕು. PC ಆಯಿತಾ, ನೀನು ಇಂಜಿನಿಯರ್ ತಗೋತ ಅವನೇ ಮೆಸೇಜ್ ಮಾಡ್ತಾನೆ, ಅವನೇ ಗೈಡ್ ಮಾಡ್ತಾನೆ, ಅದಕ್ಕೆ ಸಂಬಂಧಪಟ್ಟಂಥ ರೂಟೇ ತೋರಿಸ್ಕೊಡ್ತಾನೆ, ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳನ್ನು ಕನೆಕ್ಟ್ ಮಾಡ್ತಾನೆ ನನಗೆ. ಆ ಶಕ್ತಿ ನಾವು ಇವತ್ತು ತುಂಬಬೇಕು. ಇದೇ ಗುರುಕುಲದಲ್ಲಿ ಮಾಡ್ತಂಥ ಆಗಿನ ಎಜುಕೇಷನ್ ಸಿಸ್ಟಮ್ ಹೆಂಗಿತ್ತು ನೋಡಿ. ಅದಕ್ಕೆ ನೋಡಿ, ಹೆಬ್ಬೆಟ್ಟು ಮತ್ತು ತೋರ್ಬೆರಳೆ ಒಂದನ್ನು ಜೋಡಿಸಿ, ಹೆಬ್ಬೆಟ್ಟು ಶುಕ್ರಗ್ರಹ, ತೋರ್ಬೆರಳು ಗುರು ಶುಕ್ರ ಸಂಯೋಜನೆ ಆಯಿತು. ಹೆಬ್ಬೆಟ್ಟು ಶುಕ್ರ, ಗುರು, ತೋರ್ಬೆರಳು ಪ್ರೆಸ್ ಮಾಡಬೇಕು, ಸುಮ್ಮನೆ ಜೆಂಟಲ್ ಪ್ರೆಸ್. ಇನ್ನು ಉಳಿದ ಮಧ್ಯ ಶನಿ, ಮಧ್ಯದ ಬೆರಳು, ಉಂಗುರದ ಬೆರಳು ಸೂರ್ಯ, ಕಿರು ಬೆರಳು ಬುಧ. ಇದನ್ನು ಕ್ಲೀನಾಗಿ ಸ್ಟ್ರೈಟಾಗಿ ಇಟ್ಕೊಳ್ಳಿ, ತೊಡೆ ಮೇಲೆ ಇಟ್ಕೊಳ್ಳಿಗೆ, ಕಣ್ಣು ಮುಚ್ಕೊಂಡು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡ್ಕೋಬೇಕು. ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿಕೊಂಡು ನಾನು ಹೇಳೋ ಮಂತ್ರನ ಗಾಯತ್ರಿ ಮಂತ್ರ, ಇದು ಭಾಳ ವಿಶೇಷವಾದಂಥ ಗಾಯತ್ರಿ ಮಂತ್ರ. ಓಂ ಸದಾಶಿವಾಯ ವಿದ್ಮಹೇ ಸಹಸ್ರಾಕ್ಷಾಯ ಧೀಮಹಿ ತನ್ನೋ ಸಾಂಬಃ ಪ್ರಚೋದಯಾತ್. ಓಂ ಸದಾಶಿವಾಯ ವಿದ್ಮಹೇ ಸಹಸ್ರಾಕ್ಷಾಯ ಧೀಮಹಿ ತನ್ನೋ ಸಾಂಬಃ ಪ್ರಚೋದಯಾತ್. ಓಂ ಸದಾಶಿವಾಯ ವಿದ್ಮಹೇ ಸಹಸ್ರಾಕ್ಷಾಯ ಧೀಮಹಿ ತನ್ನೋ ಸಾಂಬಃ ಪ್ರಚೋದಯಾತ್. ಓಂ ಸದಾಶಿವಾಯ ವಿದ್ಮಹೇ ಸಹಸ್ರಾಕ್ಷಾಯ ಧೀಮಹಿ. ಧೀಮಃ ಪ್ರಾಣ, ಧೀ ಅಲ್ಲ, ಧೀಮಹಿ ತನ್ನೋ ಸಾಂಬಃ ಪ್ರಚೋದಯಾತ್. ಅಂಥೇಳಿ ಇದನ್ನು ದಿನ ಬೆಳಗ್ಗೆ ಎದ್ದ ತಕ್ಷಣ ಸಮಯ ಸಿಕ್ಕಿದಾಗ ಕಣ್ಣು ಮುಚ್ಕೊಂಡು ಈ ಮಂತ್ರ ಮಾನಸಿಕವಾಗಿ ಜಪ ಮಾಡಬೇಕು. ಮನಸ್ಸಲ್ಲೇ ಜಪ ಮಾಡ್ತಿದ್ರೆ ಮನಸ್ಸಿಂದ ಬಂದಂಥ ಅಲೆ ಹೋಗಿ ಆತ್ಮದಲ್ಲಿ ಒಂದು ಪ್ರಚೋದನೆಯಾಗಿ, ನಾಳೆ ಹೋಗಬೇಡ, ಆಕ್ಸಿಡೆಂಟ್ ಆಗುತ್ತೆ, ಅಲ್ಲಿ ಹೋದ್ರೆ ಇನ್ವೆಸ್ಟ್ ಮಾಡೋದು ಲಾಸ್ ಆಗ್ತೀಯಾ, ಇವಳು ಮದುವೆ ಆದರೆ ಡೈವರ್ಸ್ ಆಗುತ್ತೆ, ಇವನು ಮದುವೆ ಆದರೆ ವಿಧವೆ ಆಗ್ತೀಯಾ, ಪ್ರತಿಯೊಂದೂ ಅಂತರಾತ್ಮದಿಂದ ಮೆಸೇಜ್ ಕೊಡ್ತದೆ. ಯಾರೂ ಹೇಳಿಲ್ಲಪ್ಪ, ನಾನೇ ತೊಗೊಂಡು ಓದ್ಬಿಟ್ಟೋದು ದೊಡ್ಡನಾದ, ನನಗೆ ಯಾರು ಸಪೋರ್ಟ್ ಮಾಡಲಿಲ್ಲ ನೋಡಿ, ಇವತ್ತು ಕೋಟ್ಯಾಧಿಪತಿ ಆಗಿದ್ದೀನಿ ಇಂಥದ್ದು ಯಾವುದು ಒಳಗಿರೋ ಅಂತರಾತ್ಮ ಪ್ರಜ್ಞೆ. ಯಾರೂ ಹಂಗಿಲ್ಲ, ಯಾರೂ ಬೆಳೆಸಲೇ. ಇವತ್ತು ನಾನು ಲೋಕವಿಖ್ಯಾತನಾದೆ ಅಂದರೆ ನಂಗೆ ತುಳಿಯೋರೇ ನೋಡಿದ್ರು, ನನಗೆ ಹಾಳಾಗ್ಲಿಂತ ನನಗೆ ಮಾಟ ಮಂತ್ರ ಮಾಡಿಸಿದ್ರು. ಇದೆಲ್ಲದ್ರ ಮೇಲೂ ಒಳಗಡೆ ಒಂದು ಅಂತರಾತ್ಮ ಪ್ರಜ್ಞೆ ಹೇಳ್ತಾ ಇದೆ. ಸಾಂಬಃ ಅನ್ನೋ ಒಂದು ಪ್ರಜ್ಞೆ, ಸಾಂಬ ಶಿವ ಅಂತೇಳಿ. ಇದು ವಿಶೇಷವಾದ ಶಿವನಲ್ಲಿರೋ ಒಂದು ವಿಶೇಷ, ಶಿವನ ಒಳಗಿರೋ ಒಂದು ಶಕ್ತಿ ನೋಡಿ. ಅದಕ್ಕೆ ಐಡೆಂಟಿಫೈ ಮಾಡಿ ಒಂದು ಗಾಯತ್ರಿ ಬರ್ತಾರೆ. ಓಂ ಸದಾಶಿವಾಯ ವಿದ್ಮಹೇ ಸಹಸ್ರಾಕ್ಷಾಯ. ಸಹಸ್ರ ಅಂದರೆ ಸಾವಿರ ರೀತಿ, ಅಕ್ಷಾಯ ಭಾವನೆಗಳು, ಆಲೋಚನೆಗಳು, ಕೆಲಸಗಳಲ್ಲೂ, ಧೀಮಹಿ ತನ್ನೋ ಸಾಂಬಃ. ಸಾಂಬ ಶಿವ, ನಿನ್ನ ಶಕ್ತಿಯನ್ನು ಪ್ರಚೋದನೆ ಮಾಡು ಅಂತೇಳಿ ಸಾಂಬ ಶಿವನ ಗಾಯತ್ರಿ ಮಂತ್ರ. ಇದನ್ನು ಪ್ರತಿ ಸೋಮವಾರ ಪ್ರದೋಷ ಕಾಲದಲ್ಲಿ, ಗ್ರಹಣ ಕಾಲದಲ್ಲಿ ಜಪ ಮಾಡೋದು, ಸಿದ್ಧಿ ಮಾಡಿಕೊಂಡ್ರೆ ನಿಮಗೆ ತ್ರಿಕಾಲ ಜ್ಞಾನ ಪ್ರಾಪ್ತಿ ಆಗ್ತದೆ. ಅವ್ನು ನೋಡಿದ ತಕ್ಷಣ ದುಡ್ಡು ಕೊಡಬಾರ್ದು, ಮೋಸ ಮಾಡ್ತಾನೆ, ಇವನು ಹೆಂಗೆ ಮಾಡೋದು ಹಿಂಗೆ ಮಾಡ್ತಾನೆ ಅಂತೇಳಿ ಆ ಒಂದು ಇಂಟ್ಯೂಷನ್ ಪ್ರಚೋದನೆ ಆಗುತ್ತೆ. ಮುದ್ರಾ ಆಯಿತು. ತಂತ್ರ ಏನು? ಒಂದು ಇಡೀ ಬಿಲ್ಪತ್ತೆ ತೊಗೊಳ್ಳಿ, ಕೈಲಿಟ್ಕೊಳ್ಳಿ, ಶಿವನ ದೇವಸ್ಥಾನ ಕೂತ್ಕೊಂಡು ಅರ್ಧ ಗಂಟೆ ಮನಸ್ಸಲ್ಲೇ ಜಪ ಮಾಡಬೇಕಿದು. ಇದು ಮಾನಸಿಕ ಜಪ, ಜೋರಾಗಿ ಹೇಳೋಂಗಿಲ್ಲ, ಎಲ್ಲರೂ ಕೇಳೋಂಗೆ. ಓಂ ಸದಾಶಿವಾಯ ವಿದ್ಮಹೇ ಸಹಸ್ರಾಕ್ಷಾಯ ಧೀಮಹಿ ತನ್ನೋ ಸಾಂಬಃ ಪ್ರಚೋದಯಾತ್. ಓಂ ಸದಾಶಿವಾಯ ವಿದ್ಮಹೇ ಸಹಸ್ರಾಕ್ಷಾಯ ಧೀಮಹಿ ತನ್ನೋ ಸಾಂಬಃ ಪ್ರಚೋದಯಾತ್. ಇದು ಜಪ ಮಾಡಿ ಆ ಬಿಲ್ಪತ್ರೆಲ್ಲ ಬಿಸಿಯಾಗಿರುತ್ತೆ. ನಮ್ಮ ಎಲೆಕ್ಟ್ರೋಮೆಕ್ಯಾನಿಕಲ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ, ಬಾಡಿಲಿದಂಥ ಸಿಹಿ, ಹುಳಿ, ಬೆವರು, ಉಪ್ಪು ಎಲ್ಲ ಕೆಮಿಕಲ್ ಎನರ್ಜಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ, ಎಲೆಕ್ಟ್ರೋಮೆಕ್ಯಾನಿಕಲ್ ಎನರ್ಜಿ, ಬಾಡಿ ಟೆಂಪ್ರೇಚರ್, ಥರ್ಮಲ್ ಎನರ್ಜಿ ಎಲ್ಲನೂ ಸೇರಿರುತ್ತೆ ಬಿಲ್ಪತ್ರೆಗೆ. ಆಗ ಆತ್ಮದಲ್ಲಿದ್ದಂಥ ದೋಷ, ನನ್ನಲ್ಲಿ ಏನೇನು ಕೆಟ್ಟದಿದೆಯೋ
ನನಗೆ ಒಳ್ಳೆ ಗೈಡ್ ಮಾಡು, ನೀನೇ ಜಗತ್ತಿಗೆ ಗೈಡು, ನೀನೇ ಜಗತ್ತಿಗೆ ಗುರು, ನೀನೇ ವಿಶ್ವಗುರು, ನೀನೇ ಜಗದ್ಗುರು, ನೀನೇ ಬ್ರಹ್ಮಾಂಡಕ್ಕೆ ಗುರು ಅಂತೇಳಿ ಪ್ರಾರ್ಥನೆ ಮಾಡಿ, ನಿಮ್ಗೆ ಎಲ್ಲಿ ಕನ್ಫ್ಯೂಷನ್ ಇದೆಯೋ, ಎಲ್ಲಿ ಡಿಸಿಷನ್ ತೊಗೊಳಕ್ಕಾಗ್ತಿಲ್ವೋ ಆಗ ಈ ಮಂತ್ರ ಜಪ ಮಾಡಿ ಆ ಅಭಿಮಂತ್ರಿಸಿದಂಥ ಬಿಲ್ಪತ್ರನ ದೇವಸ್ಥಾನಕ್ಕೆ ಶಿವಲಿಂಗದ ಮೇಲೆ ಇಟ್ಟಿಸ್ಬಿಟ್ಟ ಅನ್ನೋ ಮುಗಿದಾಯ್ತು. ಹೇಳಿ ಭಟ್ರಿಗೆ, ಅರ್ಚಕರಿಗೆ ಹೇಳಿ ಇದು ಶಿವನ ಮೇಲೆ ಇಡಿ ಅಂತ. ಭಟ್ರಿಗೂ ಒಳ್ಳೆಯದಾಗತ್ತಾಗ ಅದು ಮುಟ್ಟೋದ್ರಿಂದ. ಹೀಗೆ ತಂತ್ರ ಬಿಲ್ಪತ್ರೆ, ಮಂತ್ರ ನಾನು ಹೇಳಿದ್ದು ಓಂ ಸದಾ ಶಿವಾಯ ವಿದ್ಮಹೆ ಸಹಸ್ರಾಕ್ಷಾಯ ಧೀಮಹಿ ತನ್ನೋ ಸಾಂಬಃ ಪ್ರಚೋದಯಾತ್ ಇದು ಮಂತ್ರ. ಮುದ್ರಾ ಇದು ಅರಾಳ ಮುದ್ರಾ, ಧ್ಯಾನ ಮುದ್ರಾ ಅಂತಾರೆ ಇದಕ್ಕೆ. ಇದನ್ನು ಮಾಡಿದ್ದೆ ಆದರೆ ನಮಗೆ ನಾವೇ ನಮ್ಮ ಬದುಕಿಗೆ ಎಷ್ಟು ಬೇಕೋ ಅಷ್ಟೇ ಒಳಗಡೆಯಿಂದ ಅಂತರ್ಪ್ರಜ್ಞೆ ನಮ್ಮ ವ್ಯಕ್ತಿತ್ವನ ವಿಕಾಸ ಮಾಡುತ್ತೆ. ಇದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಗಾಯತ್ರಿ ಮಂತ್ರ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ, ಮರಿದನೇ ಆ ಲೈಕ್ ಬಟನ್ ಪ್ರೆಸ್ ಮಾಡಿ. ಆಗ ನೀವು ನೋಡೋದಕ್ಕೂ ಸಾರ್ಥಕ ಮತ್ತು ನನಗೆ ಕೊಡೋ ಒಂದು ಬೆಲೆ ಅದು. ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿದ್ರೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ಟೈಮ್ ಟು ಟೈಮ್ ಎಲ್ಲ ಎಪಿಸೋಡ್ಸ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ಸ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.